ಇನ್ನು ಇವಾಗ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರಾಗಿರ್ಬೋದು ಅಥವಾ ಕೆಲವೊಂದಷ್ಟು ಮನೆಯಲ್ಲಿ ಈಗ ಮಾತುಕತೆ ಆಗುತ್ತೆ ಏನಂತಂದರೆ ಇದು ಹಿಂಗೆ ಬೇರೆ ಥರ ಪೋಟ್ರೆ ಆಗಿರ್ಬೋದು ಹೊರಗಡೆ ಇದು ಹಂಗಾಗಿರ್ಬೋದು ಹಿಂಗಾಗಿರ್ಬೋದು. ಜಾನ್ವಿ ಅವರಂತೂ ಸುಮಾರು ಸಲ ಏಕೆಂದರೆ ಓಕೆ ಅವರು ಚಾನಲ್ ಅವರು ಅಂತ ಇದು ಮಾಡ್ತಾರೆ ಅದು ಇದಂತೆಲ್ಲ ಸುಮಾರಲ್ಲ ಅದೆಲ್ಲ ಮಾತಾಡಿದ್ರು. ಅಂದರೆ ಜನ ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಒಳಗಡೆ ಅವರು ಆ ಒಳಗಡೆ ಏನು ಸಿಚುವೇಶನ್ಸ್ ಇದೆ ಅದಕ್ಕೆ ಮಾತ್ರ ರಿಯಾಕ್ಟ್ ಮಾಡಲಿ, ಅದ್ರ ಜೊತೆಗೆ ನಮಗೆ ಎಂಟರ್ಟೈನ್ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರೋ ಜನ. ಬಟ್ ಹಿಂದಿನ ಸೀಸನ್ಗಳಲ್ಲಿ ಅದು ಮಾತ್ರ ಆಗ್ತಿತ್ತು, ಅವರೆಲ್ಲ ಅಲ್ಲೇ ಜೀವಿಸ್ತಾ ಇದ್ರು, ಅದನ್ನ ನೋಡಿ ನಾವು ಖುಷಿ ಪಡ್ತಾ ಇದ್ವಿ ಲೈಕ್ ಆಸ್ ಅನ್ ಔಟ್ಸೈಡರ್ ಆಗಿ. ಇಲ್ಲೇನಾಗೋಗಿದೆ ಫುಲ್ ಕ್ಯಾಲ್ಕುಲೇಷನ್ನು, ಇದು ಹೆಂಗೆ ಹೋಗುತ್ತೋ ಹೊರಗಡೆ ಅದು ಹೆಂಗೆ ಆಗುತ್ತೋ ಅಂದರೆ ಅದು ಕಂಪ್ಲೀಟ್ ಹೊರಗಡೆ ನೋಡೋರಿಗೆ ಫ್ರಸ್ಟ್ರೇಷನ್ ಆಗ್ತಿದೆ. ಅಯ್ಯೋ ನಿಮ್ಮ ಪಾಡಿಗೆ ನೀವು ಒಳಗಡೆ ಇದ್ದೀರಾ, ನೀವು ಜೀವನ ಮಾಡಿ, ನಾವು ಅದನ್ನು ಡಿಸೈಡ್ ಮಾಡ್ಕೋತೀವಿ ನೀವು ಹೆಂಗೆ ಅಂತ. ಬಟ್ ಎಲ್ಲರೂ ತುಂಬ ಕ್ಯಾಲ್ಕುಲೇಟಿವ್ ಆಗ್ತಿದ್ದಾರೆ. ಕರೆಕ್ಟ್. ಬಟ್ ತುಂಬ ಕಡಿಮೆ ಜನ ಮಾತ್ರ ಗಿಲ್ಲಿ, ರಘು ಅವರು, ರಕ್ಷಿತಾ ಎಲ್ಲ ಸ್ವಲ್ಪ ಜೆನ್ಯೂನ್ ಆಗಿದ್ದಾರೆ. ಅವ್ರು ಅದ್ರ ಬಗ್ಗೆ ಹೊರಗಡೆ ಏನಾಗ್ತಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಸೊ ಯಾಕಂಗೆ ಆಗ್ತಿದೆ ಕೋಪ ಬಿಟ್ಟು ಜೀವ್ಸಕ್ ಸ್ಟಾರ್ಟ್ ಮಾಡಿದೆ, ಆಗ ಜನ ಅಕ್ಸೆಪ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಕೋಪ ಬಿಟ್ಟೆ ಅಂತಂದ್ರೆ ಬೇಡಪ್ಪ ತಡ್ಕೊಂಡೆ, ಆ ವಾರ 2 ಡಿಸಿಷನ್ 2 ಸತಿ ಇರಿಟೇಟ್ ಆದಾಗ್ಲೂ ಬಿಟ್ಬಿಡೋಣ ಅನ್ನೋ ಟೈಮಲ್ಲಿ ಅವ್ರ ಜೊತೆ ನಕ್ಕೊಂಡು ಜೀವ್ಸಕ್ ಮಾಡಿದಾಗ ನನ್ಗೆ ಅವಾಗ ಆಕ್ಚುಲಿ ಪಾಸಿಟಿವ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಆಕ್ಚುಲಿ. ಬಟ್ ಅದನ್ನ ಎಲ್ಲರೂ ಮಾಡ್ಬಿಟ್ರೆ ಅವ್ರು ಅನ್ಕೊಳ್ಳೋದೇ ಬೇಡ ಕಂಟೆಂಟ್ ಬೇಕು ಅಂತ, ತಾನೇ ಸಿಕ್ಬಿಡುತ್ತೆ. ಒಂದೇ ಪ್ರಾಬ್ಲಮ್ ಏನಾಗ್ತಾ ಇರೋದು ಅಂದ್ರೆ ಹೆಂಗೋ ತೆಳ್ಕೊಂಡು 1 ವಾರ ಸೇವ್ ಆಗ್ಬಿಡೋಣ, ಈ ವಾರ ಸೇಫು, ನಾನು ಏನು ಮಾಡೋದ್ ಬಿಡ, ನೆಕ್ಸ್ಟ್ ವಾರ ನೋಡು, ಅದು ಎದ್ದೆದ್ ಕಾಣಿಸ್ತಾ ಇದೆ, ಎದ್ದೆದ್ ಕಾಣಿಸ್ತಾ ಇದೆ ಅಂದಾಗ ಯಾರು ಜೀವಿಸ್ತಿಲ್ಲ ಅಂತ ಅರ್ಥ ಅಷ್ಟೇ. ಜೀವಿಸಿದ್ರೆ ಮನೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಒಂದು ಒಳ್ಳೆ ಪ್ಯೂರ್ ಸಂಬಂಧ ಬೆಳೀತಾ ಇತ್ತು, ನನಗ್ ನೀನು ನಿನಗ್ ನಾನು ಅಂತ ಬೆಳೀತಾ ಇತ್ತು. ಅದು ಕಾಣಿಸ್ಲಿಲ್ಲ ನನಗೆ ಮನೆ ಒಳಗಡೆ. ಓಕೆ. ಸೊ ಹುಡುಗರಲ್ಲಿ ಯಾರ ಮೇಲೆ ನಿಮಗೆ ಕ್ರಶ್ ಆಯ್ತು? ಇದು ಹಾನೆಸ್ಟ್ ಆಗಿ ಹೇಳಬೇಕು ಉತ್ತರ. ಹಾನೆಸ್ಟ್ ಆಗಿ ಆಫ್ ಕ್ಯಾಮರಾ ಹೇಳ್ತೀರಾ? ಇಲ್ಲಪ್ಪ, ನನ್ಗೆ ಆ ಥರ ಟ್ರ್ಯಾಕು ಆ ಥರ ಎಲ್ಲ ಟ್ರ್ಯಾಕ್ ಅಲ್ಲ, ನಿಜವಾಗ್ಲೂ ಕ್ರಶ್ ಆಗೋದು, ಲೈಕ್ ಆಗಿದ್ದು ಒಬ್ಬರನ್ನ ನೋಡಿದಾಗ. ನಿಜವಾಗ್ಲೂ ಯಾರ ಮೇಲೂ ಆಗಿಲ್ಲ, ಆನೆಸ್ಟ್ಲಿ ಯಾರ ಮೇಲೂ ಆಗಿಲ್ಲ. ಅದಕ್ಕೇನೆ ಸುಮ್ಮನೆ ಕಾಮಿಡಿಯಾಗಿ ತಗೊಂಡು ಚಂದ್ರಪ್ರಭಾ ಅವ್ರ ಮೇಲೆ ಸ್ಟಾರ್ಟ್ ಮಾಡಿದ್ದು ನಾನು. ಕಾಮಿಡಿನಾದ್ರೂ ಬರಪ್ಪ, ವಿಡಿಯೋ ಕಂಟೆಂಟ್ ಆದ್ರೂ ಹೋಗ್ಲಿ ಸುಮ್ಮನೆ ಅಂತ ಹೇಳಿ ಮಾಡಿದ್ದು. ಅವ್ರದ್ದು ಹೋಗ್ತಾ ಪಾಪ ಹೆಂಗಾಗೋಯ್ತು ಅಂದರೆ ಅವ್ರಿಗೆ ಸ್ಟಾರ್ಟೆಡ್ ಟು ಫೈರ್ ಬ್ಯಾಕ್ ಆ ಕಡೆ ಸೈಡ್. ನಾನು ಹೇಳೋಣ ಅಂತಿದ್ದೆ, ನಿಮಗೆ ಗೊತ್ತಿಲ್ಲ ಅಂತ ಅಂದರೆ ಮಾತಾಡಬಾರ್ದು, ನಿಮಗೆ ಗೊತ್ತಿದ್ರೆ ಬೇರೆ ಥರ ಇದು ಮಾಡಿ. ಮೇ ಬಿ ಅವ್ರಿಗೆ ಗೊತ್ತು ನೀವು ಮಾತಾಡಿದ್ದೀರಾ, ಏನಾಯಿತು ಏನು ಕತೆನೋ ಗೊತ್ತಿಲ್ಲ. ಅದು ನನಗಂತೂ 1% ಎಫೆಕ್ಟ್ ಆಗಿಲ್ಲ, ನಮ್ಮ ಮನೆಯವ್ರಿಗೂ 1% ಎಫೆಕ್ಟ್. ಅವ್ರು ಕೇಳ್ತಾ ಇದ್ರು ನಿಮ್ಮ ಮನೆಯವ್ರಿಗೆ, ಇವರು ಕಾಮಿಡಿಯನ್ ಗಿಲಿ ಮಾಡಿದ್ದೀರಾ, ನೀವು ಹೆಂಗಂತ ಗೊತ್ತು. ಆ್ಯಂಡ್ ನನಗೆ ನನ್ನ ಲಿಮಿಟ್ಸ್ ಗೊತ್ತು, ಎಷ್ಟು ಮಾಡ್ಬೇಕು ನಾನು ಅಷ್ಟೇ ಮಾಡೋದು, ನಾನು ಅದ್ರ ಮೇಲೆ ಅತಿರೇಕನೂ ನಾನು ಮಾಡೋಕ್ಕೆ ಬಿಡಲ್ಲ ಅಂತ ಅಂದಾಗ ನಾನು ಅವ್ರ ಜೊತೆ ಸಾಕು ಅವ್ರು ಏನು ಅನ್ಕೊಂಡ್ಬಿಡ್ತು, ಯಾರೋ ಹೇಳ್ಕೊಂಡ್ಬಿಟ್ಟಿದ್ದಾರೆ ನನ್ನ ಜೊತೆ ಮಾತಾಡ್ಸ್ಬೇಡ, ಹಿಂಗೆಲ್ಲ ಹೊಟ್ಟೋಯ್ತು. ನಾನು ಈ ಥರ ಎಲ್ಲ ಇದನ್ನೇ ಸಾಲ್ವ್ ಮಾಡ್ಲಾ ಮನೇಲಿ, ನನ್ನ ಪಾಡಿಗೆ ನಾನು ಇರಲಾ. ನನಗೆ ಹೆಂಗೆ ಅನಿಸ್ಬಿಡ್ತು ಅಂದರೆ ಹೋಗ್ತಾ ದಿನಗಳಲ್ಲಿ ಡೇ 1 ನಾನು ರಾಂಗ್ ಆಗಿದ್ದೀನಿ, ಡೇ 1 ಸ್ಟಾರ್ಟ್ ಮಾಡಿರೋದೇ ನಾನು. ಈಗ ಏನು ಸರಿ ಮಾಡಿದ್ರು ಸರಿ ಆಗಲ್ಲ, ಅದು ಬಿಡು, ಅದಾಗದೇ ಸರಿ ಆಗಲಿ ಅನ್ನೋದು ಬಿಡು ಅನ್ನೋದು. ಸರಿ ಆಗಲಿಲ್ಲ, ಅವರು ಹೊಟ್ಟೆ ಹೋದ್ರು, ಅವ್ರು ಹೊಟ್ಟೋದ್ರು. ನೀವು ತಡೆಯೋ ಪ್ರಯತ್ನನೇ ಮಾಡಲಿಲ್ಲ, ಯಾಕೆ ಅದು? ಯಾಕೆ ಗೊತ್ತು, ಅವ್ರು ಯಾರನ್ನೂ ನನ್ನೂ ಮಾತಾಡ್ಸ್ಲಿಲ್ಲ, ಗಿಲ್ಲಿಯವ್ರನ್ನ ಮಾತಾಡ್ಸ್ಲಿಲ್ಲ. ಗಿಲ್ಲಿ ಕುಗ್ಬಿಟ್ಟ ಪಾಪ, ನನ್ನೇ ಮಾತಾಡ್ಸ್ಲಿಲ್ವಲ್ಲ ಅಂತ ಅಂದ್ಬಿಟ್ಟು ಹೊರಗಡೆ ಬಂದು ರೀಸನು ಹೇಳಿಲ್ಲ. ಸರಿಯಾದ ವೇದಿಕೆ ಸಿಕ್ಕಿದಾಗ ಕಾರಣ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ನೀವು ಬರೋಕ್ಕೆ ವೆಯ್ಟ್ ಮಾಡ್ತಿದ್ರೆ ಏನೋ ಗೊತ್ತಿಲ್ಲ, ಈಗ ಇನ್ನೊಂದ್ಸಲ ಕೇಳಬೇಕು, ರಿಷಬ್ ಬಂದಿದ್ದಾರೆ ಇವಾಗ ಹೇಳಿ ಅಂತ. ಇಲ್ಲ ಅಂತ ಇಲ್ಲ, ಅವ್ರಿಗೆ ಗೊತ್ತಿತ್ತು, ಅವ್ರೊಬ್ಬರೇ ಹೇಳ್ತಿದ್ದೆವು ಕಮ್ಮಿ ಮಾಡ್ಕೋ ಕೋಪ, ಕಮ್ಮಿ ಮಾಡ್ಕೋ, ಯಾಕೆ ಹಿಂಗೆ ಒಳ್ಳೆ ಕೋಪ. ಬಟ್ ಅವ್ರ ವೈಫಿಗೆಲ್ಲ ಸ್ವಲ್ಪ ವಾರ್ನಿಂಗ್ ಎಲ್ಲ ಕೊಟ್ಟಿದ್ದಾರೆ ಅವರದ್ರೆ, ನಿಮ್ಮ ಜೊತೆ ಆಡ್ತಾ ಇದ್ದಿದ್ದೆಲ್ಲ ನೋಡಿ ಆ ಥರದ್ದೆಲ್ಲ ಸ್ವಲ್ಪ ಅದು ಫನ್ನಾಗಿ ಫನ್ನೇ. ಹೌದು, ಅದು ನಾವು ತಮಾಷೆಯಾಗಿ ತಗೊಂಡ್ವಿ. ನಾನು ಅವ್ರಿಗೆ ಹೇಳ್ತಾ ಇದ್ದೆ ಫೈನ್ ತಾನೇ, ಯಾಕಂದರೆ ವಾಟ್ ಎವರ್ ವಿ ಶುಡ್ ರೆಸ್ಪೆಕ್ಟ್ ದೆಮ್, ದೇ ಹ್ಯಾವ್ ದಟ್ ಅಂತ ಹೇಳ್ಬಿಟ್ಟು. ಆಮೇಲೆ ಸುದೀದೂ ನಾನು ನೋಡಿದೆ, ಏನೋ ಕೈ ಇಟ್ಕೊಂಡಿದ್ರಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಒಂದು ಸಿಂಪತಿ ಇದ್ದಿದ್ದು ಸುದಿ ಮೇಲೆ, ಆನೆಸ್ಟ್ಲಿ. ಮನೇಲಿ ಒಂದು ಸಿಂಪತಿ ನನಗೆ ಹೆಂಗೆ ಅನಿಸ್ತು, ಹೋಗ್ತಾ ದಿನಗಳಲ್ಲಿ ಸಿಗಲಿಲ್ಲ ನನಗೆ ಆ ವ್ಯಾಲ್ಯೂ ಅನಿಸ್ಬಿಡ್ತು. ಪ್ರತಿ ಟೈಮು ಜಾನ್ಸು ಅದು ಇದು ತೆಗಿತಾ ಇದ್ರು, ನಾನು ಅಷ್ಟೊಂದು ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ, ನನ್ನ ಹೆಸರು ಬಾಯಲ್ಲಿ ಬರ್ತಾ ಇಲ್ಲ ಅನ್ನೋದು ನಾನು ಬಿಟ್ಟುಬಿಟ್ಟೆ ಆವಾಗ. ಬಟ್ ಅವಾಗ ಏನಾಗೋಯ್ತು ಅಂದರೆ ಆ ವಾರ ಅವ್ರಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ನಾನು ಹೋಗ್ತೀನಿ ಅಂತ ಅನ್ನಿಸ್ತೋ ಗೊತ್ತಿಲ್ಲ, ತುಂಬ ಕಷ್ಟಪಟ್ಟು ಕನ್ವಿನ್ಸ್ ಮಾಡಿ ರಕ್ಷಿತನ್ದೆಲ್ಲ ಅಗ್ರಿ ಮಾಡಿಕೊಂಡು ನಾವು ಸುದಿನ ಸೇವ್ ಮಾಡಿ ಕಳಿಸಿದಾಗ ಮತ್ತೆ ವಾಪಸ್ ಬಂದು ಡೈರೆಕ್ಟ್ ನಾಮಿನೇಷನ್ ಆಗಿಬಿಟ್ರು. ಮತ್ತೆ ನಮ್ಗೇನಿತ್ತು ಅಂತ ಅಂದರೆ ಆ 3ನೇ ಟಾಸ್ಕು ತುಂಬ ಕ್ರೂಷಿಯಲ್ ಇತ್ತು, ಗೆದ್ದುಬಿಟ್ರೆ ವೀಕ್ ಇರೋರನ್ನ ಕರ್ಕೊಂಡ್ಬಿಡೋಣ ಅನ್ನಂಗಿತ್ತು. ಅವ್ರು ನಡಕ್ತಾ ಇದ್ದಾರೆ, ಹಿಂಗೆ ಅಂತ ಇದ್ದಾರೆ, ಅಂದರೆ ಸೋತೋಗ್ತಾ ಇದೆ ಅಂದರೆ ಅವ್ರಿಗೆ ಫೀಲ್ ಆಗೋಯ್ತು, ನಾನು ಹೊಟ್ಟೋಗ್ತೀನಿ. ನಾನು ಆ ಬರದಲ್ಲಿ ಕೈ ಹಿಡ್ಕೊಂಡು ಏನೂ ಆಗಲ್ಲ, ಇರಿ
ಅವ್ರಿಗೆ ಸಾಂತ್ವನ ಹೇಳಕ್ಕೆ ಹೋಗ್ಬಿಟ್ಟು ಅದು ಇನ್ನೊಂದು ಥರ ಆಗೋಗಿದೆ. ಅಂದರೆ ಓಕೆ, ಕುಗ್ಗಿಬಿಟ್ಟಿದ್ರು, ನಾನು ನಿಜ ಹೇಳ್ತೀನಿ. ಶ್ರುತಿಯವರು ಎಮೋಷ್ನಲಿ ನೀವು ಜಸ್ಟ್ ಸಾಂತ್ವನ ಹೇಳ್ತಾ ಇದ್ದಿದ್ದು ಅಷ್ಟೇ. ಪಾಪ, ಯಾಕಂದರೆ ಆ ಕನೆಕ್ಷನ್ ಅವ್ರ ಪಾಪ ಅವ್ರಿಗೆ ಸೇಮ್ ಈಕ್ವಲ್ ಕೊಟ್ಟರು ಬಾಂಡು. ರಾಶಿಕಂಗೂ ಹಾಗೆ ಕೊಟ್ಟರು ಸಪೋರ್ಟ್ ಅಂತ ನಿಂತ್ಕೊಂಡಾಗ. ಜಾನ್ವಿ ಅವ್ರಿಗೂ ಹಾಗೆ ಇತ್ತು ಅವ್ರದ್ದು. ಸೊ ನನ್ನ ಬಗ್ಗೆ ಕೆಟ್ಟದಾಗಿ ಅವ್ರು ಮಾತಾಡಿದಾರೆ ಪಾಪ ಹಿಂದ್ಗಡೆ ಅನ್ನೋದು ನನಗೆ ಅಕ್ಸೆಪ್ಟ್ ಮಾಡೋಕ್ಕೆ ಕಷ್ಟ ಆಯಿತು ಗೊತ್ತಾದ ಮೇಲೆ. ಸೊ ನನಗೆ ಅವಾಗ ನನಗೆ ತುಂಬ ರಿಯಲೈಸ್ ಆಯಿತು, ಇಟ್ಸ್ ಲೈಕ್ ಇಷ್ಟೇ ಗೇಮ್ ಆಡಿದಿದ್ರೆ ಚೆನ್ನಾಗಿರ್ತಾ ಇತ್ತು. ತುಂಬ ಎಮೋಷ್ನಲ್, ನಾನು ಎಮೋಷ್ನಲ್ ಕಾಣಿಸ್ಲೇ ಇಲ್ಲ ನೋಡಿ ಜನಕ್ಕೆ. ಹೌದು, ಆ್ಯಕ್ಚುಲಿ ನಾನು ಎಮೋಷ್ನಲ್ ಆಗ್ಬಿಟ್ಟೆ. ಬಟ್ ಫುಲ್ ರಫ್ ಆ್ಯಂಡ್ ಟಫ್ ಆಗಿ ಕಾಣಿಸ್ಕೊಂಡಿದ್ದು ಜಾಸ್ತಿ ಜನಕ್ಕೆ. ಹಾಗಾದರೆ ಐ ಡೋಂಟ್ ನೋ ಏನು ಹೇಳಲಿ ಅಂತ ಹೇಳಿದರೆ, ಈಗ ಹೇಳಿದರೆ ತಪ್ಪಾಗ್ಬಿಡುತ್ತೆ. ಬಟ್ ನಾನು ಇನ್ನೂ ಅಷ್ಟು ಕ್ಯಾಲ್ಕುಲೇಟಿವ್ ಆಗಿ ಆಡ್ತಿಲ್ಲ ಅಂತ ನನಗೆಲ್ಲೋ ಫೀಲ್ ಆಗ್ತಾ ಇತ್ತು. ಬಟ್ ಏನೋ ದೇವರು ದೊಡ್ಡದಾಗೇನೋ ಆಗೋದಕ್ಕೆ ಚಿಕ್ಕದಾಗೆ ಮುಗಿಸಿದ್ದಾನೆ ಅಂತ ಅನ್ಕೊಂತೀನಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.